ತೋರಿಸ್ಬೇಕಂತ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ತೋರಿಸ್ಬೇಕಂತ ನೀ ಕಟ್ಬೇಕು ಕ್ಯಾಮ್ರಾ ಈ ಕಡೆ ಕ್ಯಾಮ್ರಾ ಈ ಕಡೆ भारत माता की भारत माता की ಎಲ್ಲರೂ ಇಲ್ಲೇ ಅಂತ ಹೇಳಿ ಮೊಬೈಲ್ ನೀವು ಒಂದು ಹಿಂದರ ಬಾ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರಿಗೆ ಇಬ್ರು ಕೈ ಮುಗಿರಿ ಎಲ್ಲರೂ ಇಲ್ಲೇ ಕೇಳಿ ಎಲ್ಲರಿಗೂ ನಾವು ಒಳಗೆ ಹೋಗಿ 5 ನಿಮಿಷ ಬರ್ತು ಕೈ ಮುಗಿರಿ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಬಂದ್ ಮಾಡಿ ಸಾಕು ಬಿಡ್ರಿ ಸರ್ 10 ಜನ ಸರ್ ಸ್ವಲ್ಪ ಸೈಡ್ ಬರಲ್ಲ ಗುಡ್ ಬೇರೆ ಹಾಗರೆ ಹಾಗರೆ ಸ್ಲೋ 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 ಸದಾನಂದ ಸಿಂಹಗಳಿಗೆ ಸದಾನಂದ ಸಿಂಹಗಳು ಗೌಡ್ರ ಒಬ್ರು ಎಸೆತ್ ಓವರ್ಲೋಡ್ ಆತ ಒಬ್ರು ಬರ್ರಿ ಇನ್ನೊಬ್ರು ಹೋಗ್ಲ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಓವರ್ಲೋಡ್ ಆತ ಸರ್ ಒಬ್ರು ಯಾರು ಮಾಡ್ತಾರೆ ಒಬ್ರು ಅವಾಡಿ ಅವಾಡಿ ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಈಗ ತಾವು ನೋಡಿದ್ರಿ ಗೋಕಾಕ್ ತಾಲೂಕಿನಿಂದ DCC ಬ್ಯಾಂಕಿಗೆ ಆಯ್ಕೆ ಬಯಸಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸುಪುತ್ರ ಅಮರನಾಥ್ ಜಾರಕಿಹೊಳಿ ಅವರು ಈಗ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. DCC ಬ್ಯಾಂಕಿನ ಮೂಲಕ ಅಮರನಾಥ್ ಜಾರಕಿಹೊಳಿ ಅವರು ಈಗ ರಾಜಕೀಯ ರಂಗಕ್ಕೆ ಎಂಟ್ರಿ ಮಾಡಿದ್ದಾರೆ.
ನಾನು ನೀನು ನೋಡಿದೆ ಏ ಹೇಳಿ ನಾನು ಇದನ್ನು ಮಾಡುವಾಗ ಫೋನ್ ಮಾಡಿ ಏ ಬಿಸಿ ಬರೈತೆ ಅವ್ನು ಫೋನ ಬಿಸಿ ಬರೈತೆ ಬಸ್ ಸ್ಟ್ಯಾಂಡ್ ತಗ ಬರತ್ತಾನ ಬಸ್ ಸ್ಟ್ಯಾಂಡ್ ಕಡೆ ಬರತ್ತಾರ ಸಿದ್ದಪ್ಪಣ್ಣ ದಾರಿ ನೋಡೋದು ಸರ್ ಭಾಳ ಕ್ಲಿಯರ್ ಐತಲ್ಲ ರೀ ಅಪಾರ ಬೆಂಬಲಿಗರೊಂದಿಗೆ ಈಗ ಅಮರನಾಥ್ ಜಾರಕಿಹೊಳಿ ಅವರು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ DCC ಬ್ಯಾಂಕಿಗೆ ಆಗಮಿಸಿದ್ದಾರೆ. ಸಾವಿರಾರು ಕಾರ್ಯಕರ್ತರು ಅಮರನಾಥ್ ಜಾರಕಿಹೊಳಿ ಅವರ ಬೆಂಬಲಿಗರು ಈಗ ಅಮರನಾಥ್ ಜಾರಕಿಹೊಳಿ ಅವರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಬೆಳಗಾವಿ DCC ಬ್ಯಾಂಕ್ ಎದುರು ಅಭಿಮಾನಿಗಳ ಪಡೆ ಇಲ್ಲಿ ಜಮಾವಣೆಯಾಗಿದೆ. ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವಂತಹ DCC ಬ್ಯಾಂಕಿನ ಮೂಲಕ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ ಅವರು ಈಗ ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ರಂಗಕ್ಕೆ ಎಂಟ್ರಿ ಹೊಡಿತಿದ್ದಾರೆ. ಇವತ್ತು ನಮ್ಮ ಗೋಕಾಕ್ ತಾಲೂಕಿನಿಂದ DCC ಬ್ಯಾಂಕಿನ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಬಯಸಿ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತಾಲೂಕಿನ ಗೋಕಾಕ್ ತಾಲೂಕಿನ ಹಿರಿಯರ ಜೊತೆ ಈಗ ಒಳಗಡೆ DCC ಬ್ಯಾಂಕಿನಲ್ಲಿ ಒಳಗಡೆ ಈಗ ನಾಮಪತ್ರವನ್ನು ಅಮರನಾಥ್ ಜಾರಕಿಹೊಳಿ ಅವರು ಸಲ್ಲಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿ ತಾಲೂಕಿನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳಿ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಅದರ್ಸ್ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಯಾಗಿ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ವಹಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತಾರೆ ಎನ್ನುವಂಥ ಮಾಹಿತಿ ಬೆಳಗಾವಿ ಸುದ್ದಿ .comಗೆ ಲಭ್ಯವಾಗಿದೆ. ಇವತ್ತು ಒಂದಾದ ಮೇಲೆ ಒಂದು ಅಚ್ಚರಿ ಕಾದಿದೆ. ಸ್ಫೋಟಕವಾದಂತಹ ಮಾಹಿತಿ, ಸ್ಫೋಟಕವಾದಂತಹ ಬೆಳವಣಿಗೆಗಳು ಇವತ್ತು ನಡೀತಾ ಇದ್ದಾವೆ. ಬೆಳಗಾವಿ DCC ಬ್ಯಾಂಕಿನ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇವತ್ತು ಕೊನೆಯ ದಿನಾಂಕ. ಹೀಗಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ಈಗ ನಾಮಪತ್ರ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಬೆಳಿಗ್ಗೆ ಮೊದಲನೇದಾಗಿ ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ನಿಪ್ಪಾಣಿ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯ ಅವರ ಪ್ರತಿಸ್ಪರ್ಧಿಯಾಗಿ ಉತ್ತಮ್ ಪಾಟೀಲ್ರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈಗ ಗೋಕಾಕ್ ತಾಲೂಕಿನಿಂದ ಆಯ್ಕೆ ಬಯಸಿ ಅಮರನಾಥ್ ಜಾರಕಿಹೊಳಿ ಅವರು DCC ಬ್ಯಾಂಕಿನ ಮೂಲಕ ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ರಂಗಕ್ಕೆ ಎಂಟ್ರಿ ಹೊಡೆದಿದ್ದಾರೆ. ಬೆಂಬಲಿಗರು ಜಾರಕಿಹೊಳಿ ಸಹೋದರರ ಭಾವಚಿತ್ರಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇಲ್ಲಿ ಸೇರಿದ್ದಾರೆ. ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಅವರ ಭಾವಚಿತ್ರಗಳನ್ನು ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಇಲ್ಲಿ DCC ಬ್ಯಾಂಕ್ ಎದುರುಗಡೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಪಡೆ, ಅಭಿಮಾನಿಗಳ ಪಡೆ ಇಲ್ಲಿ ಬೆಳಗಾವಿ DCC ಬ್ಯಾಂಕಿಗೆ ಆಗಮಿಸಿದೆ. ಅಮರನಾಥ್ ಜಾರಕಿಹೊಳಿ ಅವರು DCC ಬ್ಯಾಂಕಿಗೆ
ಗೋಕಾಕ್ ತಾಲೂಕಿನಿಂದ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಬಯಸಿ ಈಗ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಸಾವಿರಾರು ಅಭಿಮಾನಿಗಳು ಬೆಂಬಲಿಗರು ಬೆಳಗಾವಿ DCC ಬ್ಯಾಂಕಿನ ಎದುರುಗಡೆ ಈಗ ಸೇರಿದ್ದಾರೆ. ಇಲ್ಲೇ ಇವತ್ತು ನಡೆಯುವಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಲೈವನ್ನು ಇಲ್ಲಿಯ ನೇರ ದೃಶ್ಯಗಳನ್ನು ನಿಮಗೆ ತಲುಪಿಸುವಂಥ ಕಾರ್ಯವನ್ನು ಬೆಳಗಾವಿ ಸುದ್ದಿ .com ಮಾಡ್ತದೆ. ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೆಳಗಾವಿ ಸುದ್ದಿ .com. ಇದು ನಿಮ್ಮ ಸುದ್ದಿ .com. ನಮಸ್ಕಾರ.